ಹಾಯ್ ವೆಲ್ಕಮ್ ಟು ತುಷಾರಸ್ ಆ್ಯಂಡ್ ಮಾಮ್ ಕುಕಿಂಗ್ ಚಾನಲ್. ಇನ್ನೇನು ಈಗ ಮುಂಗಾರು ಮಳೆ ಸ್ಟಾರ್ಟ್ ಆಗಿರೋದ್ರಿಂದ ಮೇ ಜೂನ್ ಜುಲೈ ಈ ತಿಂಗಳಲ್ಲಿ ನಮ್ಮ ಹೊಲಗಳಲ್ಲಿ ಮತ್ತು ಬೀಡುಗಳಲ್ಲಿ ಈ ಥರ ಬೆರಕೆ ಸೊಪ್ಪು ಸಿಗುತ್ತೆ. ಈ ಬೆರಕೆ ಸೊಪ್ಪಿಂದ ಸೊಪ್ಪು ಸಾರನ್ನ ಮಾಡ್ತಿದ್ದೀನಿ. ಮೊದಲು ಸೊಪ್ಪಿನ ಹೆಸರುಗಳು ತಿಳ್ಕೊಳ್ಳೋಣ. ಮೊದಲು ತೋರಿಸಿದ್ದು ಕನ್ನೆ ಸೊಪ್ಪು. ಇದು ದಂಟಿನ ಸೊಪ್ಪು, ಅಂದರೆ ಹೊಲದಲ್ಲಿ ಸಿಗ್ತಕ್ಕಂಥ ದಂಟಿನ ಸೊಪ್ಪು. ಇದು ಬಂದು ಅಕ್ಕರಿಕೆ ಸೊಪ್ಪು. ನೋಡೋದಕ್ಕೆ ಸೇಮ್ ನಮಗೆ ಪಾಲಕ್ ಸೊಪ್ಪಿನ ಥರನೇ ಇರುತ್ತೆ, ಬಟ್ ಪಾಲಕ್ ಸೊಪ್ಪು ಅಲ್ಲ. ಈ ಸೊಪ್ಪು ಬಂದು ಕೆಂಪು ರಾಜಗಿರಿ ಸೊಪ್ಪು. ಸೇಮ್ ನೋಡೋದಕ್ಕೆ ನಮಗೆ ಅರವೆ ಸೊಪ್ಪಿನ ಥರನೇ ಇರುತ್ತೆ, ಕಲರ್ ಮಾತ್ರ ಕೆಂಪಕ್ಕಿರುತ್ತೆ. ಈ ಸೊಪ್ಪು ಬಂದು ಬಿಳಿ ಚಿಲ್ಕಡಿ ಸೊಪ್ಪು ಅಂತೀವಿ ನಮ್ಮ ಆಡು ಭಾಷೆಯಲ್ಲಿ. ಈ ಸೊಪ್ಪು ಅಕ್ಕಿ ಸೊಪ್ಪು ಅಂತ ಕರೀತಾರೆ ನಮ್ಮ ಹಳ್ಳಿ ಭಾಷೆಯಲ್ಲಿ. ಹಾಗೆ ನಾರ್ಮಲ್ಲಾಗಿ ಕೆಂಪು ದಂಟಿನ ಸೊಪ್ಪು ಒಂದು 2-3 ಸಿಕ್ಕಿತ್ತು, ಅದನ್ನು ಸಹ ನಾನು ಈ ಸೊಪ್ಪಿನ ಜೊತೆ ತೊಗೊಂಡಿದ್ದೀನಿ. ಹಾಗೆ ಇದು ಕೊಮ್ಮೆ ಸೊಪ್ಪು. ಕೊಮ್ಮೆ ಸೊಪ್ಪಲ್ಲಿ 2 ವೆರೈಟಿನ ತೊಗೊಂಡಿದ್ದೀನಿ. ಒಂದು ಬಿಳಿ ಕೊಮ್ಮೆ ಸೊಪ್ಪು ಮತ್ತು ಕೆಂಪು ಕೊಮ್ಮೆ ಸೊಪ್ಪು. ಕೆಂಪು ಕೊಮ್ಮೆ ಸೊಪ್ಪಲ್ಲಿ ಸ್ವಲ್ಪ ದಂಟೆಲ್ಲ ಸ್ವಲ್ಪ ಕಲರ್ ಪರ್ಪಲ್ ಕಲರ್ ಇರುತ್ತೆ. ನಾನು ಈ ಸೊಪ್ಪಿನಲ್ಲಿ ಒಂದು 8-9 ವೆರೈಟಿ ಸೊಪ್ಪನ್ನ ತೊಗೊಂಡಿದ್ದೀನಿ. ಹಾಗೆಯೇ ಈ ಸೊಪ್ಪು ಬಂದು ಕೆಂಪು ದಂಟಿನ ಸೊಪ್ಪು. ಈ ಸೊಪ್ಪಿನ ಜೊತೆ ದೊಗ್ಗಲು ಅರವೆ ಸೊಪ್ಪನ್ನು ಸಹ ತೊಗೊಂಡಿದ್ದೆ. ನನ್ನ ಹಿಡಿಯಲ್ಲಿ 2 ಹಿಡಿ ಆಗೋಷ್ಟು ನನಗೆ ಸೊಪ್ಪು ಸಿಕ್ಕಿತ್ತು ಇವತ್ತು. ಈ ಸೊಪ್ಪು ಸಾಮಾನ್ಯವಾಗಿ ನಮಗೆ ಮಳೆಗಾಲದಲ್ಲಿ ಸಿಗೋದ್ರಿಂದ ಮಳೆ ಬಿದ್ದಾಗ ಈ ಸೊಪ್ಪಿನ ಮೇಲೆ ಎಲ್ಲ ಮಣ್ಣು ಎಗರಿರುತ್ತೆ. ಅದಕ್ಕೋಸ್ಕರ ನಾವು ಈ ಥರ ಕ್ಲೀನ್ ಮಾಡ್ಕೊಳ್ಬೇಕು. ಈ ಥರ ಬಡಿದು ಕ್ಲೀನ್ ಮಾಡ್ಕೊಂಡ ನಂತರ ತೊಳೆಯೋದಕ್ಕೆ ಅಂತ ಒಂದು ಬಟ್ಲಿಗೆ ಈ ಥರ ಸೇರಿಸ್ಕೊಳ್ತಾ ಇದ್ದೀನಿ. ಮೊದಲು ಅವರೆಬೇಳೆನ ಬೇಯಿಸ್ಕೊಳ್ಳೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನನ್ನ ಹಿಡಿಯಲ್ಲಿ 1 ಹಿಡಿ ತುಂಬ ಅವರೆಬೇಳೆನ ತೊಗೊಂಡಿದ್ದೀನಿ. ಅವರೆಬೇಳೆ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ತೊಳೆದುಕೊಳ್ಬೇಕು ಫಸ್ಟು. ಬೆರಕೆ ಸೊಪ್ಪು ಸೊಪ್ಪಿನ ಸಾರಿಗೆ ಅವರೆಬೇಳೆ ತುಂಬ ಟೇಸ್ಟನ್ನು ಕೊಡುತ್ತೆ, ಮತ್ತು ಅವರೆಬೇಳೆ ಹಾಕೋದ್ರಿಂದ ಬೆರಕೆ ಸೊಪ್ಪಿನ ಸಾರು ತುಂಬ ರುಚಿಯಾಗಿ ಬರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಅವರೆಬೇಳೆನ ತೊಗೊಂಡಿದ್ದೀನಿ. ಹಾಗೆ ಒಂದು ಚಿಕ್ಕದು ಪೀಸು ಈರುಳ್ಳಿ ಮತ್ತು ಒಂದು ಚಿಕ್ಕ ಪೀಸು ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 2-3 ಎಸಳು ಬೆಳ್ಳುಳ್ಳಿ ಮತ್ತು 2 ಒಣಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ 1-2 ವಿಷಲ್ ಬೇಯಿಸ್ಕೊಳ್ತೀನಿ. ಇಲ್ಲಿ ಸೊಪ್ಪು ನೋಡೋದಕ್ಕೆ ಅಷ್ಟಿದ್ರೂ ಬೇಯಿಷ್ಟರಲ್ಲಿ ತುಂಬ ಕಡಿಮೆ ಆಗುತ್ತೆ. ಅದಕ್ಕೆ ಉಪ್ಪನ್ನು ಕಡಿಮೆ ಸೇರಿಸ್ಕೊಬೇಕು, ಮತ್ತು ಬೇಕು ಅಂದರೆ ನಾವು ಮತ್ತೆ ಸೇರಿಸ್ಕೊಳ್ಬಹುದು. ಈ ಸೊಪ್ಪು ನಮಗೆ ಮಳೆಗಾಲದಲ್ಲಿ ಸಿಗೋದ್ರಿಂದ ನಮಗೆ ಮಣ್ಣು ತುಂಬಾ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನೋಡಿ ನಾನು ಯಾವ ಥರ ಕೈ ಆಡಿಸಿ ತೊಳೆದೆ, ಸೇಮ್ ಅದೇ ಥರನೇ ತೊಳೆದುಕೊಳ್ಬೇಕು. ಈಗ ಸೊಪ್ಪಲ್ಲಿರ್ತಕ್ಕಂಥ ಮಣ್ಣು ಎಷ್ಟಿದೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಇಷ್ಟಿದೆ. ಈ ಥರ ಮರಳು ಥರ ಮಣ್ಣಿರುತ್ತೆ. ನಾವು 1 ಸರಿ 2 ಸರಿ ತೊಳೆದ್ರೆ ಸಾಕಾಗೋದಿಲ್ಲ. ಒಂದು 3-4 ಸರಿ ಈ ಥರ ಕೈ ಆಡಿಸ್ಕೊಂಡು ತೊಳೆಯೋದ್ರಿಂದ ಸೊಪ್ಪಲ್ಲಿರ್ತಕ್ಕಂಥ ಮಣ್ಣೆಲ್ಲನೂ ಕ್ಲಿಯರಾಗಿ ಕ್ಲೀನ್ ಆಗುತ್ತೆ. ಇಲ್ಲಿ ನೋಡಬಹುದು ಈಗ ನೀರು ಎಷ್ಟು ಕ್ಲಿಯರ್ ಆಗಿದೆ ಅಂತ. ನಾವು ತೊಳೆದಿರ್ತಕ್ಕಂಥ ಸೊಪ್ಪಲ್ಲಿ ಇನ್ನೂ ಸ್ವಲ್ಪ ನೀರು ಉಳ್ಕೊಂಡಿರುತ್ತೆ. ಅದಕ್ಕೆ ನಾನು ಈ ಥರ ಸ್ಲೈಡ್ ಮಾಡಿ ಇಟ್ಕೊಳ್ತೀನಿ, ನೀರೆಲ್ಲ ಕೆಳಗಡೆ ಸೋರ್ಕೊಳ್ಳುತ್ತೆ. ಈಗ ನಾವು ಬೇಯಿಸೋದಕ್ಕೆ ಇಟ್ಟಿರ್ತಕ್ಕಂಥ ಅವರೆಬೇಳೆ ಎಲ್ಲ ಬೆಂದಿದೆ. ಅವರೆಬೇಳೆ ತುಂಬ ನುಣ್ಣಕ್ಕೆ ಬೇಯಿಸ್ಕೊಳೋ ಅವಶ್ಯಕತೆ ಇಲ್ಲ, ಒಂದು ಸ್ವಲ್ಪ ಲೈಟಾಗಿ ದಿಂಡಿದ್ರೆ ಸಾಕು. ಈಗ ನಾವು ತೊಳೆದಿಟ್ಕೊಂಡಿರ್ತಕ್ಕಂಥ ಸೊಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಸ್ಟವ್ ಆನ್ ಮಾಡಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಸೊಪ್ಪನ್ನು ಒಂದು 5-10 ನಿಮಿಷ ಬೇಯಿಸ್ಕೊಳ್ಬೇಕು. ಏನಾದರೂ ನೀರು ಕಡಿಮೆ ಆಗಿದೆ ಅಂದರೆ ಈಗ ಸ್ವಲ್ಪ ನೀರನ್ನು ಸಹ ಸೇರಿಸ್ಕೊಳ್ಬಹುದು. ನೋಡಿ ಈ ಥರ ಪ್ಲೇಟ್ನ ಕ್ಲೋಸ್ ಮಾಡಿ ಒಂದು 7-8 ನಿಮಿಷ ಅಥವಾ 10 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಏಕೆ ಅಂದರೆ ಎಳೆ ಸೊಪ್ಪಾಗಿರೋದ್ರಿಂದ ಬೇಗ ಬೇಯುತ್ತೆ. ನಮಗೆ ಸೊಪ್ಪಿನ ಸಾರಕ್ಕೆ ಯಾವ ಅದಕ್ಕೆ ಬೇಕೋ ಆ ಅದಕ್ಕೆ ಚೆನ್ನಾಗಿ ಬೆಂದಿದೆ ಸೊಪ್ಪು. ಈಗ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ. ಆಫ್ ಮಾಡ್ಕೊಂಡ ನಂತರ ಅವರೆಬೇಳೆನ ಕೆಳಗಡೆ ಬಿಟ್ಟು ಮೇಲೆ ಸೊಪ್ಪನ್ನು ಈ ಥರ ತೊಗೊಂಡು ಅವರೆಬೇಳೆನ ಸಪ್ರೇಟ್ ಮಾಡ್ಕೊಳ್ಬೇಕು. ನಾವು ಯಾವಾಗಲೂ ಸೊಪ್ಪು ಬೇಯಿಸ್ಬೇಕಾದ್ರೆ ಸೊಪ್ಪಿನ ಸಾರಿಗೆ ತಳಭಾಗದಲ್ಲಿ ಬೇಳೆನ ಹಾಕ್ಕೊಳ್ಬೇಕು. ಮೇಲ್ಭಾಗದಲ್ಲಿ ಸೊಪ್ಪನ್ನು ಸೇರಿಸ್ಕೊಳ್ಳೋದ್ರಿಂದ ನಮಗೆ ಅವರೆಬೇಳೆ ಅಥವಾ ತೊಗರಿಬೇಳೆ ಸಪ್ರೇಟ್ ಮಾಡಿಕೊಂಡು ಸೊಪ್ಪನ್ನು ಸಪ್ರೇಟ್ ಮಾಡಿಕೊಂಡು ತೊಗೊಳ್ಳೋದಕ್ಕೆ ತುಂಬ ಈಸಿಯಾಗಿರುತ್ತೆ. ಒಂದು ಸಾರಿ ಸೊಪ್ಪಲ್ಲಿರ್ತಕ್ಕಂಥ ನೀರನ್ನೆಲ್ಲ ನೋಡಿ ಈ ಥರ ಸೌಟ್ ಸಹಾಯದಿಂದ ಸ್ವಲ್ಪ ನೀಟಾಗಿ ಹಿಂಡ್ಕೊಳ್ಬೇಕು. ಇಷ್ಟು ಅವರೆಬೇಳೆನ ನಾನು ಉಳಿಸ್ಕೊಂಡಿದ್ದೀನಿ. ಸೊಪ್ಪು ಬಿಸಿ ಇರೋದ್ರಿಂದ ಡೈರೆಕ್ಟಾಗಿ ಮಿಕ್ಸಿಗೆ ಹಾಕ್ಕೊಳ್ಬಾರ್ದು. ಒಂದು 5-10 ನಿಮಿಷ ನಾವು ಬಿಸಿ ಆರಿಸ್ಕೊಳ್ಬೇಕು. ನೋಡಿ ಈಗ ಬಿಸಿ ಆರಿದೆ. ನಾನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಸಾಮಾನ್ಯವಾಗಿ ಸೊಪ್ಪಿನ ಸಾರು ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡಿದಾಗ ನಮಗೆ ಮೆಹಂದಿ ಪೇಸ್ಟ್ ಥರ ಬರುತ್ತೆ. ಆ ಥರ ಬರಬಾರ್ದಂದರೆ ಈಗ ನಾನು ಹೇಳ್ಕೊಡೋ ಟಿಪ್ಸ್ನ ನೀವು ಫಾಲೋ ಮಾಡಿ.
ಈಗ ನೋಡೋದ್ರಲ್ಲ ನಾನು ಮಿಕ್ಸಿ ಗ್ರೈಂಡ್ ಮಾಡಬೇಕಾದ್ರೆ ಕಂಟಿನ್ಯೂಸ್ ಆಗಿ ನಾನು ರನ್ ಮಾಡಿದೆ. ಜಸ್ಟ್ ಆಫು ಆನು ಆ ಥರ ಮಾಡಿ ಒಂದು 3ರಿಂದ 4 ಸರಿ ಆ ಥರ ಆಫು ಆನ್ ಮಾಡಿದಾಗ ನೋಡಿ ಈ ಥರ ತರಿಯಾಗಿ ನಾವು ರುಬ್ಕೊಳ್ಬಹುದು. ನಾವು ಕಂಟಿನ್ಯೂಸ್ ಆಗಿ ರುಬ್ಬಿದಾಗ ನಮಗೆ ಮೆಹಂದಿ ಪೇಸ್ಟ್ ಥರ ಬರುತ್ತೆ. ನೋಡಿ ಇಲ್ಲಿ ಚಟ್ನಿ ಥರ ಎಷ್ಟು ಕ್ಲೀನಾಗಿ ಬಂದಿದೆ. ಈಗ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆನ ಸೇರಿಸ್ಕೊಂಡಿದ್ದೀನಿ. ನಾವು ಸೊಪ್ಪಿನ ಸಾರಿಗೆ ಒಗ್ಗರಣೆ ಮಾಡಬೇಕಾದ್ರೆ ಈರುಳ್ಳಿನ ಆದಷ್ಟು ಹಸಿ ವಾಸನೆ ಹೋಗೋ ಥರ ಫ್ರೈ ಮಾಡಿಕೊಂಡ್ರೆ ಸಾಕು, ಡೀಪ್ ಫ್ರೈ ಮಾಡಬಾರ್ದು. ಈಗ ನಾವು ಮೊದಲು ಉಳಿಸಿರ್ತಕ್ಕಂಥ ಅವರೆಬೇಳೆನೂ ಸಹ ಒಗ್ಗರಣೆಗೆ ಸೇರಿಸ್ಕೊಂಡೆ. ಹಾಗೆ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಸೊಪ್ಪನ್ನು ಸಹ ನಾನು ಒಗ್ಗರಣೆ ಜೊತೆ ಮಿಕ್ಸ್ ಮಾಡಿಕೊಂಡು, ಹಾಗೆ ಮಿಕ್ಸಿಯಲ್ಲಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಆ ನೀರನ್ನು ಸಹ ನಾನು ಒಗ್ಗರಣೆಗೆ ಸೇರಿಸ್ಕೊಂಡು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಸ್ಟವ್ನ ಹೈ ಫ್ಲೇಮಲ್ಲಿಟ್ಟು ಒಂದು 5ರಿಂದ 6 ನಿಮಿಷ ಅಥವಾ ಒಂದು 10 ನಿಮಿಷ ಈ ಥರ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು. ನಮಗೆ ಬಿಸಿ ಬಿಸಿಯಾದ ಬೆರಕೆ ಸೊಪ್ಪಿನ ಸೊಪ್ಪು ಸಾರು ರೆಡಿ ಆಯಿತು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಲವ್ ಯು ಆಲ್. ಬಾಯ್ ಫ್ರೆಂಡ್ಸ್.